ಗ್ಯಾಸ್ ಟ್ರಬಲ್ ಅಂದರೆ ಒಬ್ಬರಿಗೆ ಹ್ಯೂಮನ್ ಬಾಡಿಗೆ ಗ್ಯಾಸ್ ಟ್ರಬಲ್ ಅಂತ ಇರ್ತದೆ. ಆದರೆ ಇದು ಗ್ಯಾಸ್ ಟ್ರಬಲ್ ಏನಾಗಿದೆ ಅಂದರೆ ಇಡೀ ರಾಜ್ಯದ ಗ್ಯಾಸನ್ನು ಬಿಟ್ಟು ಕಟ್ಟಿಗೆ ಉರಿಸ್ತಕ್ಕಂಥ ಒಂದು ಪ್ರಮೇಯ ಇವತ್ತು ಬಂದುಬಿಟ್ಟಿದೆ. ಇವತ್ತು ಹಿಂದೆ ಗ್ಯಾಸ್ ಮಾಡ್ತಾ ಇದ್ರು ಅಂಗಡಿಗಳಲ್ಲಿ, ಈಗ ಅಂಗಡಿಗಳಲ್ಲಿ ಕಟ್ಟಿಗೆ ಮಾಡ್ತಾ ಇದ್ದಾರೆ. ಅಂದರೆ ಈ ದೇಶದ ಪರಿಸ್ಥಿತಿ ಎಲ್ಲಿವರೆಗೆ ಹೋಯ್ತು ಅಂದರೆ ಗ್ಯಾಸ್ ಮಾರುವುದನ್ನು ಬಿಟ್ಟು ಕಟ್ಟಿಗೆ ಮಾಡಲಿಕ್ಕೆ ಕಲಿಸಿಕೊಟ್ರಿ. ನಾವು ಮಾತಾಡಿದರೆ ಹೇಳ್ತಾರೆ ಈ ದೇಶದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಭಾರತ ದೇಶದ ಪ್ರಧಾನಮಂತ್ರಿಗಳ ಹತ್ರ ನಾನು ಪ್ರಶ್ನೆ ಕೇಳ್ತೀನಿ. ಬಿಕಾಸ್ ಗ್ಯಾಸ್ ಈಸ್ ದಿ ಸ್ಟೇಟ್ ಅಂಡ್ ದಿ ಸೆಂಟ್ರಲ್ ಸಬ್ಜೆಕ್ಟ್, ಕನ್ಕರೆಂಟ್ ಸಬ್ಜೆಕ್ಟ್. ಈ ದೇಶದಲ್ಲಿ ನೈಸರ್ಗಿಕ ಮತ್ತು ಅನಿಲಗಳನ್ನು ಇದೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಸಪ್ಲೈ ಮಾಡಬೇಕಾದ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಇವತ್ತು ಕೇಂದ್ರ ಸರ್ಕಾರಕ್ಕೆ ಅಮೆರಿಕದವರು ಆರ್ಡರ್ ಮಾಡ್ತಾರೆ, ನೀವು ಆಯಿಲ್ ಅನ್ನು ರಷ್ಯಾದಿಂದ ತೆಗೆದುಕೊಳ್ಬಾರ್ದು, ನೀವು ನಮ್ಮದಿಂದ ತಗೊಳ್ಬೇಕು. ವಾಟ್ ಈಸ್ ದಿ ಫಾರಿನ್ ಪಾಲಿಸಿ? ಈ ಭಾರತ ದೇಶದ ಪಾಲಿಸಿ ಎಲ್ಲಿದೆ? ನಾವು ಗ್ಯಾಸ್ ತಗೊಳ್ಬೇಕಿದ್ರೆ, ನಾವು ಪೆಟ್ರೋಲ್ ತಗೊಳ್ಬೇಕಿದ್ರೆ ನಾವು ಇನ್ನೊಂದು ದೇಶದವರು ನಮಗೆ ಡೈರೆಕ್ಟ್ ಮಾಡಬೇಕು, ಅವರು ಹೇಳಿದ್ದನ್ನು ನಾವು ತಗೊಳ್ಬೇಕು. ಅಂದರೆ ನಾವು ಎಲ್ಲಿಯೋ ಒಂದು ಕಡೆ ತಲೆಬಾಗ್ತಾ ಇದ್ದೇವೆ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಗ್ಯಾಸನ್ನು ಸಪ್ಲೈ ಮಾಡಲಿಕ್ಕೆ ವಿಫಲರಾಗಿದ್ದನ್ನು ಕೇಂದ್ರ ಸರ್ಕಾರ ಅಥವಾ BJP ಅವರು ನೇರ ಹೊಣೆ ಹೊತ್ತಬೇಕು. ಇವತ್ತು ಹಿಂದೆ ಹೇಳಿದ್ರಲ್ಲ, 1 ಲೀಟರ್ ಜಾಸ್ತಿ ಆದ ಕೂಡಲೇ ಗ್ಯಾಸ್ ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ, ದರ ಜಾಸ್ತಿ ಆಯಿತು. ಇವತ್ತು ಗ್ಯಾಸನ್ನು ಸಪ್ಲೈ ಮಾಡಲಿಕ್ಕೆ ಇವತ್ತು ನಾನು ಬುಕ್ ಮಾಡಿದರೆ 15 ದಿವಸ ನಂತರ ಬುಕ್ ಮಾಡಿ. ಇವತ್ತು ಎಲ್ಲಿವರೆಗೆ ಪರಿಸ್ಥಿತಿ ಮಾನ್ಯ ಸಭಾಪತಿಗಳೇ ನೋಡಿ, ನಾನು ಇವತ್ತು ಪತ್ರಿಕೆಗಳು ಬಂದಿದೆ ಗ್ಯಾಸ್ ಬಗ್ಗೆ, ಇಲ್ಲ ಗ್ಯಾಸ್ ಸಪ್ಲೈ ಇಲ್ಲ, ನಾವು ಕಟ್ಟಿಗೆ ತಗೊಳ್ಳಿ. ಅಂಗಡಿಗಳಲ್ಲಿ ಕಟ್ಟಿಗೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿ. PGಗಳಲ್ಲಿ 2 ದಿನಕ್ಕೆ ಹೊತ್ತು ಮಾತ್ರ ಊಟ, PGಗಳಲ್ಲಿ ದಿನಕ್ಕೆ 2 ಹೊತ್ತು ಮಾತ್ರ ಊಟ. ದೋಸೆ, ಪೂರಿ, ಚಪಾತಿ ಪದಾರ್ಥಕ್ಕೆ ಬ್ರೇಕ್. ಶಾಲೆಯಲ್ಲಿ ಕಲಿತಿರುವಂಥ ಮಕ್ಕಳಿಗೆ ಹೋಟೆಲ್ಗಳಲ್ಲಿ ಹೋದರೆ, PGಗಳಲ್ಲಿ ಹೋದರೆ ದೋಸೆ ಪೂರಿ ಕೊಡುವುದಿಲ್ಲ ಅಂತ ಆದರೆ ಸೋಮವಾರದಿಂದ ಶುಕ್ರವಾರದವರೆಗೆ ದಿನಕ್ಕೆ ಕೇವಲ 2 ಬಾರಿ ಊಟ ಮಾತ್ರ, ವಾರಾಂತ್ಯಕ್ಕೆ 3 ಊಟ. ದೋಸೆ, ಪೂರಿ, ಚಪಾತಿ ಮುಂತಾದ ಗ್ಯಾಸ್ ಹೆಚ್ಚು ಬೇಕಾಗುವ ಪದಾರ್ಥಗಳನ್ನು ತಯಾರಿಸುವಂತಿಲ್ಲ. PG ವಾಸಿಗಳು ರೂಮ್ಗಳಲ್ಲಿ ಗ್ಯಾಸ್ ಬಳಸಿಕೊಂಡು ಯಾವುದೇ ರೀತಿಯ ಆಹಾರ ತಯಾರು ಮಾಡುವಂತಿಲ್ಲ. ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಬಳಸಲು ಉತ್ತೇಜಿಸುವುದು, ಅಕ್ಕಪಕ್ಕದ PGಗಳು ಸೇರಿ ಒಂದೆಡೆ ಊಟ ತಯಾರಿಸಿ ಪರಸ್ಪರ ನಡುವೆ ಹಂಚಿಕೊಂಡು ಊಟ ಮಾಡುವುದು ಅಂತ ಹೇಳುವ ಮಟ್ಟಕ್ಕೆ ನಾವು ಬರುವುದಾದರೆ ಈ ದೇಶದ ಫಾರಿನ್ ಪಾಲಿಸಿ ಏನಾಗ್ತಾ ಇದೆ? ನಮ್ಮ ದೇಶದಲ್ಲಿ ನಾನು ಫಸ್ಟ್ ಕೇಳ್ತೀನಿ, ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಇವತ್ತು ಭಾರತ ದೇಶದಲ್ಲಿ ಆಯಿತು, ಯುದ್ಧ ಆಯಿತು, ಶಾರ್ಟೇಜ್ ಆಯಿತು, ನಾನು ಒಪ್ತೇನೆ. ನಮ್ಮ ದೇಶದಲ್ಲಿ ಸ್ಟೋರೇಜ್ ಮಾಡ್ತಕ್ಕಂಥ ಏನು ಟ್ಯಾಂಕರ್ಗಳಿದ್ದಾರೆ, ಅದರಿಂದ ಇವರು ಪ್ರೊಡ್ಯೂಸ್ ಮಾಡಬೇಕಿತ್ತ ಬೇಡ? ನಮ್ಮಲ್ಲಿ ಇರ್ತಕ್ಕಂಥ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಗಳಲ್ಲಿ SPR ಅಲ್ಲಿ ಅಂಡರ್ ದಿ ಗ್ರೌಂಡ್ ಕ್ಯಾನ್ವಾಸ್ಗಳಲ್ಲಿ ನಾವು ಸಪ್ಲೈ ಮಾಡ್ತೇವೆ. MRP ಅಲ್ಲಿ ಇರ್ಬೋದು, ನಮಗೆ ಇಲ್ಲಿ ಹತ್ತಿರ ಇರುವಂಥದ್ದು ವಿಶಾಖಪಟ್ಟಣದಲ್ಲಿ ಇರ್ಬೋದು, ಅಥವಾ ನಮ್ಮ ಉಡುಪಿಯಲ್ಲಿ ಇರ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಕಡೆಗಳಲ್ಲಿ ಇವತ್ತು ವಿಚ್ ಈಕ್ವಲಿ ರಫ್ಸ್ 9 to 10 ಡೇಸ್ಗೆ ಮಾತ್ರ ನ್ಯಾಷನಲಲ್ಲಿ ಇವತ್ತು ಇಲ್ಲಿ ಅದು ಯುದ್ಧದಲ್ಲಿ ಬರಲೇ ಇಲ್ಲ ಅಂತ ಆದರೆ ಓನ್ಲಿ 8 to 10 ಡೇಸ್ಗೆ ನಮಗೆ ಬೇಕಾದಷ್ಟು ಇರುವಂಥದ್ದು ನ್ಯಾಚುರಲ್ ಗ್ಯಾಸ್. ಹಾಗಾದ್ರೆ ಯುದ್ಧ ಕಂಟಿನ್ಯೂ ಆಯಿತು 1 ತಿಂಗಳು. ನಾವಾಗಾದ್ರೆ ಕತ್ತಲಲ್ಲಿ ಕೂತ್ಕೊಳ್ಳುವುದಾ? ಊಟ ಮಾಡದೆ ಕೂತ್ಕೊಳ್ಳುವುದಾ? ಮೇಡಮ್ ಅವರು ಹೇಳಿದ್ದನ್ನು ಒಪ್ತೇನೆ. ಯಾವುದು ರೆಸಿಡೆನ್ಷಿಯಲ್ ಮನೆಗೆ ಗ್ಯಾಸ್ ಇರ್ಬೋದು, ವಾಟ್ ಎವರ್ ದ ಕಮರ್ಷಿಯಲ್ ಗ್ಯಾಸಸ್ ಎಲ್ಲ ಹೋಟೆಲ್ಗಳು ಬಂದಾಗಿಬಿಟ್ಟಿದ್ದಾವೆ. ಹೋಟೆಲ್ನ ದರ 1ಕ್ಕೆ 2 ಪಾಸ್ ಆಗಿದೆ. ಜನರಿಗೆ ಇವತ್ತು ತೊಂದರೆ ಆಗಿದೆ. ಈ ತೊಂದರೆ ಬಗ್ಗೆ ಯಾಕೆ ಅವರು ಮಾತಾಡುವುದಿಲ್ಲ? ಯಾರ ಜವಾಬ್ದಾರಿ ಇದೆ? ಗಲಾಟೆ ಆಯಿತು, ಯುದ್ಧ ಆಯಿತು ಅಂದ ಕೂಡಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟಾಕನ್ನು ಇಟ್ಟುಕೊಳ್ಳುವ ಜವಾಬ್ದಾರಿ ಅದು ಕೇಂದ್ರ ಸರ್ಕಾರದ್ದು. ಅವರದನ್ನು ಇಟ್ಟುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮಾನ್ಯ ಸಭಾಪತಿಗಳೇ, ನಾನು ತಮ್ಮ ಗಮನಕ್ಕೆ ತರ್ತೇನೆ, ಡೊಮೆಸ್ಟಿಕಲ್ಲಿ ನಮಗೆ ಇರುವಂಥದ್ದು ಈಗ ನಮ್ಮ ಕೆಲವು ಪತ್ರಿಕೆಗಳಲ್ಲಿ, ಕೆಲವು ವಾಟ್ಸಪ್ಗಳಲ್ಲಿ ಅಥವಾ ನೀವು ಹೋದಾಗ ತಿಳಿತದೆ ಏನು ಅಂದರೆ ಬರೀ 10 ರಿಂದ 15 ದಿವಸ ಮಾತ್ರ ಬೇಕಾದಷ್ಟು ನೈಸರ್ಗಿಕ ಅನಿಲ ನಮ್ಮಲ್ಲಿ ಸ್ಟಾಕ್ ಇರುವಂಥದ್ದು. ನೀವು ಆಯಿತು, ಯುದ್ಧ ಸ್ಟಾರ್ಟ್ ಆಯಿತು, ನಮಗೆ ಗ್ಯಾಸ್ಗಳ ಕೊರತೆ ಇದೆ, ರಿಲೀಸ್ ಮಾಡಿ. ಇಟ್ ಈಸ್ ಯುವರ್ ಡ್ಯೂಟಿ ಪೂರೈಕೆ ಮಾಡೋದು. ನೀವು ಅದನ್ನು ಮಾಡದೆ ಕಾಳು ಸಂತೆಗಳಲ್ಲಿ ಮಾರೋದು, ಅಂಗಡಿಗಳನ್ನು ಬಂದ್ ಮಾಡೋದು, ಹೋಟೆಲ್ಗಳು ಬಂದ್ ಮಾಡೋದು. ಕಮರ್ಷಿಯಲ್ಗೆ ಯಾಕೆ ನೀವು ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇಲ್ಲ? ಇವತ್ತು ಚಿಕ್ಕ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ದೀರಿ, 5 kgದು ಗ್ಯಾಸ್ ಸಿಲಿಂಡರ್ ತೆಗೆದುಕೊಂಡು ಅವರು ಏನಾದರೂ ಪದಾರ್ಥಗಳನ್ನು ಇಡ್ಲಿ, ದೋಸೆ, ಊಟ ಕೊಡಬೇಕಿದ್ರೆ 10 ರೂಪಾಯಿ ಇದ್ದ ಊಟಕ್ಕೆ 100 ರೂಪಾಯಿ ಮಾಡ್ತಾರೆ, 100 ರೂಪಾಯಿ ಇದ್ದಂಥ ಊಟವನ್ನು 1000 ರೂಪಾಯಿಗೆ ಮಾರ್ತಾರೆ.
ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಎಷ್ಟೋ ಮಕ್ಕಳು PGಗಳಲ್ಲಿ ಓದ್ತಾ ಇದ್ದಾರೆ, ಅವರಿಗೆ ಇವತ್ತು ಊಟ ಇಲ್ಲ ತಿಂಡಿ ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಇದ್ರೆ, ದೇವಸ್ಥಾನಗಳಲ್ಲಿ ಮಧ್ಯಾಹ್ನದ ಊಟ ಕೊಡ್ತಾ ಇದ್ರು, ಸಂಜೆ ಊಟ ಕೊಡ್ತಾ ಇದ್ರು, ಅದು ಎಲ್ಲ ಕಡೆ ಬಂದಾಗಿಬಿಟ್ಟಿದ್ದಾವೆ. ಇವತ್ತು ಎಲ್ಲ ಕಡೆ ಅದು ಚಾನ್ಸೇ ಇಲ್ಲ ಅಂತ ರೀತಿಯಲ್ಲಿ ಬಂದ್ಬಿಟ್ಟಿದೆ. ಅದನ್ನು ಬಿಟ್ಟು ಇವತ್ತು ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ಕಟ್ಟಿಗೆ ಮಾರುವಂತಹ ವ್ಯವಸ್ಥೆ ತಾವು ಜಾರಿಗೆ ತಂದಿರಿ ಅಂತ ಆದರೆ, ಇದು ಪ್ರಜಾವಾಣಿ ಪೇಪರ್ನಲ್ಲಿ ಬಂದಿದೆ. ಹೋಟೆಲ್ ನಿಯಂತ್ರಣಕ್ಕೆ ವಸತಿ ನಿಲಯಕ್ಕೆ ತಕ್ಕಿದ ಬಿಸಿ ಅಂಗಡಿಗಳಲ್ಲಿ ಕಟ್ಟಿಗೆ ಮಾರತಕ್ಕಂಥ ವಿಚಾರಗಳು. ಹಾಗಾಗಿ ನಾನು ಮಾನ್ಯ ಸಭಾಪತಿಗಳೇ, ಕೆಲವು ದೇಶಗಳಲ್ಲಿ ಇವತ್ತು 90ರಿಂದ 180 ದಿವಸಗಳ ಕಾಲ ಸ್ಟಾಕ್ ಇಟ್ಟು ತಮ್ಮ ದೇಶದ ಪ್ರಜೆಗಳಿಗೆ ರಕ್ಷಣೆ ಮಾಡ್ತಾರೆ. ಇವತ್ತು ಬಾಯಿ ತುಟಿ ಬಿಡುವುದಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಈ ದೇಶಕ್ಕೆ ಶಾರ್ಟೇಜ್ ಆಗ್ಲಿಕ್ಕೆ ಕಾರಣ ಏನು? ಇವತ್ತು ವಿಶ್ವಗುರು ಅಂತ ಹೇಳಿದ್ರೆ ಸಾಕ, ಅಥವಾ ವಿಶ್ವಗುರುಗಳ ದೇಶದಲ್ಲಿ ಇರುವಂತಹ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕಾ? ಇದು ಆಗ್ಲಿಲ್ಲ ಅಂತ ಆದ್ರೆ ನಾನು ಬಿಜೆಪಿ ಅವರು ಇದನ್ನ ಒಪ್ಪಿಕೊಳ್ಬೇಕು ಸತ್ಯವನ್ನ, ಮತ್ತು ಸಾರ್ವಜನಿಕರ ಕ್ಷಮೆಯಾಚನೆ ಮಾಡಬೇಕು, ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು. ಮತ್ತೆ ಅವರಿಗೆ ಬೇಕಾಗಿರ್ತಕ್ಕಂಥ ಸ್ಟವ್ಗಳು ಇರ್ಬೋದು, ಸಭಾಪತಿಗಳೇ ಸ್ಟವ್ಗಳು ಸಿಗ್ತಾ ಇಲ್ಲ, ಎಲೆಕ್ಟ್ರಿಕ್ ಇಂಡಕ್ಸ್ಗಳು ಸಿಗ್ತಾ ಇಲ್ಲ, ಅದರ ರೇಟ್ ದುಪ್ಪಟ್ಟಾಗಿ ಬಿಟ್ಟಿದೆ. ಹಾಗಾಗಿ ನಾವು ಯಾವ ರೀತಿ ಇವತ್ತು ಬದುಕಬೇಕಂತ ಹೇಳುವಂತದ್ದು ಇದು. ಈ ವಿಚಾರಕ್ಕೆ ಒಳ್ಳೆ ಸಭಾಪತಿಗಳು ನಮ್ಮ ಮಂತ್ರಿಗಳು ಹೇಳ್ತಾರೆ ಏನು ಸಮಸ್ಯೆ ಇಲ್ಲ. ಮಂತ್ರಿಗಳದ್ದು ಉತ್ತರ ನೋಡಿದೆ ನಾನು, ಏನು ಸಮಸ್ಯೆ ಇಲ್ಲ. ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಮಾನ್ಯ ಸಚಿವರೇ, ಪತ್ರಿಕಾಗೋಷ್ಠಿ ಕರೆದು ಸಾಧ್ಯ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಅನ್ನ ಅವರಿಗೆ ದೊರಕಿಸಿಕೊಡಿ ಅಂತ ಹೇಳುದು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮಿನಿಸ್ಟರ್ ಕೇಳಿ, ಯಾರ ನೋಟಿಸ್ ಕೊಟ್ಟಾರ ಅವ್ರಿಗೆ ಅಷ್ಟೇ ಕೇಳ್ಬೇಕು. ನಾನು ಉಳಿದವ್ರು ಕೇಳ್ಬೋದು, ಸುಮ್ಮನೆ ಕೊಟ್ಟಿದ್ದೀನಿ ನಾನು.